ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇರೋದು ಕರ್ನಾಟಕದ ಒಂದು ಅಪ್ಪಟ ವಿಶೇಷ ಬೆಳಗಿನ ತಿಂಡಿ, ಮಸಾಲೆ ಅಕ್ಕಿ ರೊಟ್ಟಿ. ಇದನ್ನ ನಾವು ತರಕಾರಿ ಅಕ್ಕಿ ರೊಟ್ಟಿ ಅಂತಾನೂ ಅಥವಾ ಸಂಬಾರದ ಅಕ್ಕಿ ರೊಟ್ಟಿ ಅಂತಾನೂ ಕರಿತೀವಿ. ಅಕ್ಕಿ ರೊಟ್ಟಿ ಅಂದ್ರಂತೂ ನನಗೆ ಎಲ್ಲಿಲ್ಲದ ಇಷ್ಟ. ಭಾನುವಾರ ಲೇಟ್ ಆಗಿ ಎದ್ದು ಅಮ್ಮನ ಕೈಯಿಂದ ಮಾಡಿದ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸಿಕ್ಕರೆ ಆ ದಿನ ಸಕ್ಸಸ್ಫುಲ್ ಅಂತಾನೆ ಅರ್ಥ. ಅದು ಬರೀ ತಟ್ಟೆಲಿರೋ ತಿಂಡಿ ಅಷ್ಟೇ ಅಲ್ಲ, ನನ್ನ ಅಮ್ಮನ ಪ್ರೀತಿಯ ಒಂದು ತುಣುಕು ವಿತ್ ಎಕ್ಸ್ಟ್ರಾ ಆನಿಯನ್ಸ್ ಅಂಡ್ ವೆರೈಟಿ ಸೊಪ್ಪುಗಳು. ಅಮ್ಮ ಅಜ್ಜಿಯ ಕೈಯ ಅಕ್ಕಿ ರೊಟ್ಟಿಯ ರುಚಿನೇ ಬೇರೆ. ಅದಕ್ಕೆ ಪ್ರೀತಿ, ಆಸಕ್ತಿ, ಅನುಭವ ಎಲ್ಲ ಸೇರಿರುತ್ತೆ. ಅಮ್ಮ ಯಾವಾಗ್ಲೂ ಹೇಳ್ತಾರೆ, ಒಂದು ಅಕ್ಕಿ ರೊಟ್ಟಿ ರುಚಿ ಅದು ಯಾವ ಅಕ್ಕಿ ಬಳಸ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ನಿಜ, ಅಕ್ಕಿಯಿಂದ ಅದರ ರುಚಿ, ಹಿಟ್ಟಿನ ಹದ ಮತ್ತೆ ಆ ಒಂದು ಟೆಕ್ಸ್ಚರ್ ಕೂಡ ಬದಲಾಗತ್ತೆ. ಇಲ್ಲಿ ಬಳಸಿರೋ ಎಲ್ಲಾ ತರಕಾರಿಗಳು ಆಪ್ಷನಲ್. ನಿಮಗೆ ಯಾವ ತರಕಾರಿ ಸಿಗತ್ತೆ ಅಥವಾ ಯಾವ್ದು ಇಷ್ಟ ಅನ್ನೋದ್ರ ಮೇಲೆ ಅದನ್ನ ಆಡ್ ಮಾಡ್ಕೋಬಹುದು. ನೀವು ಉತ್ತರ ಕರ್ನಾಟಕದ ಸೈಡ್ ಅಥವಾ ಮಹಾರಾಷ್ಟ್ರದಲ್ಲಿ ತಾಲಿಪೀಟ್ ಅಂತ ಕೇಳಿರಬಹುದು. ಅದು ಮಸಾಲೆ ಅಕ್ಕಿ ರೊಟ್ಟಿಗಿಂತ ಸ್ವಲ್ಪ ಭಿನ್ನ. ತಾಲಿಪಟ್ಟಿಗೆ ಬೇರೆ ಬೇರೆ ಹಿಟ್ಟುಗಳನ್ನ ಬಳಸ್ತಾರೆ, ಬಟ್ ಅಕ್ಕಿ ರೊಟ್ಟಿಯ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಅಕ್ಕಿ ಹಿಟ್ಟು ಮಾತ್ರ. ಇವತ್ತಿನ ಜನರೇಷನ್ ನಲ್ಲಿ ಗ್ಲುಟನ್ ಫ್ರೀ ಆಹಾರಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಅಕ್ಕಿ ರೊಟ್ಟಿ ಸ್ವಾಭಾವಿಕವಾಗಿ ಗ್ಲುಟನ್ ಫ್ರೀ ಆಗಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಈ ಗ್ಲುಟನ್ ಫ್ರೀ ಅಕ್ಕಿ ರೊಟ್ಟಿಗೆ ತರಕಾರಿಗಳನ್ನ ಹಾಕೋದ್ರಿಂದ ಅದು ಫೈಬ್ರಸ್ ಆಗಿರುತ್ತೆ. ಇದ್ರ ಜೊತೆಗೆ ಕಾಳು ಅಥವಾ ಮೊಳಕೆ ಕಾಳುಗಳ ಪಲ್ಯಗಳನ್ನ ಮಾಡ್ಕೊಂಡಿದ್ರೆ ಒಂದು ಒಳ್ಳೆಯ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ರೆಸಿಪಿ ಆಗತ್ತೆ. ಇಲ್ಲಿ ನೀವು ನೋಡಿ ನೀರ್ ಹಾಕೋಬೇಕಾಗತ್ತೆ. ಅಕ್ಕಿ ಹಿಟ್ಟಿನ ಮೇಲೆ ಎಷ್ಟು ನೀರ್ ಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸೋ ಅಷ್ಟು ಸ್ವಲ್ಪ ನೋಡ್ಕೊಂಡು ನೀರ್ ಹಾಕೋಬೇಕು. ಇಲ್ಲಿ ನಾನು ರೊಟ್ಟಿ ಶೀಟ್ ಯೂಸ್ ಮಾಡಿದೀನಿ. ಅದಿಲ್ಲ ಅಂದ್ರೆ ಬಾಳೆ ಎಲೆ ಯೂಸ್ ಮಾಡ್ಕೋಬಹುದು, ಅಥವಾ ಅಮ್ಮಂದಿರ ಎವರ್ಗ್ರೀನ್ ಫಾರ್ಮುಲಾದ ಎಣ್ಣೆ ಪ್ಯಾಕೆಟ್ಗಳು ಖಾಲಿ ಆದ್ಮೇಲೆ ಕಟ್ ಮಾಡಿ ಯೂಸ್ ಮಾಡಬಹುದು. ಈ ತಿಂಡಿಗಳ ವೈವಿಧ್ಯತೆನ ನೋಡಿದಾಗ ಅನ್ಸೋದು ಕರ್ನಾಟಕ ನಾದಿಕ್ಕೆ ಹಲವು ಜಗತ್ತು ಒಂದು ರಾಜ್ಯ ಅನ್ನೋದು. ಇಲ್ಲಿನ ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ, ಭಾಷಾ ಶೈಲಿ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ತನ್ನದೇ ಆದ ರುಚಿಗಳಿವೆ. ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಹಾರ ಪದ್ಧತಿ ಸಂಪೂರ್ಣವಾಗಿ ವಿಭಿನ್ನ. ಅಲ್ಲಿ ಪ್ರಮುಖವಾಗಿ ಜೋಳದ ರೊಟ್ಟಿ, ಎಣ್ಣೆಗಾಯಿ, ಬದನೆಕಾಯಿ ಪಲ್ಯ, ಹೀಗೆ ಖಾರ ಮತ್ತೆ ಗಟ್ಟಿ ಆಹಾರ ಜಾಸ್ತಿ ಬಳಸ್ತಾರೆ. ಕರಾವಳಿ ಭಾಗದಲ್ಲಿ ಸಮುದ್ರ ಆಹಾರ, ತೆಂಗಿನಕಾಯಿ ಬಳಸಿ ಮಾಡೋ ಅಡುಗೆಗಳು ಹೆಚ್ಚು. ಮಲೆನಾಡು ಭಾಗದಲ್ಲಿ ಸಸ್ಯಾಹಾರ, ಸ್ವಲ್ಪ ಸಿಹಿ ಮುಂದಾಗಿರೋ ಅಡುಗೆಗಳು ಜಾಸ್ತಿ ಇರುತ್ತೆ. ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ನಾವು ಮಾಡೋ ಅಕ್ಕಿ ರೊಟ್ಟಿ, ರಾಗಿ ಮುದ್ದೆ, ಬಸ್ಸಾರು, ಹೀಗೆ ಪ್ರತಿ ಪ್ರದೇಶಗಳಲ್ಲೂ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ, ಅಲ್ಲಿ ಬೆಳೆಯೋ ಆಹಾರ ಪದಾರ್ಥಗಳಿಗೆ ತಕ್ಕಂತೆ ಅಡುಗೆಗಳನ್ನ ಮಾಡ್ತಾರೆ. ನನಗನ್ಸೋ ಪ್ರಕಾರ ಈ ಪ್ರಾದೇಶಿಕ ವೈವಿಧ್ಯವೇ ನಮ್ಮ ರಾಜ್ಯದ ನಿಜವಾದ ಸೌಂದರ್ಯ. ನಾವೆಲ್ಲ ಒಂದೇ ರಾಜ್ಯದವರು, ಆದ್ರೂ ನಮ್ಮ ನಾಲಿಗೆಯ ರುಚಿಗಳು ಅದೆಷ್ಟು ಭಿನ್ನ. ಈ ಭಿನ್ನತೆಗಳನ್ನ ನಾವು ಗೌರವಿಸಬೇಕು ಮತ್ತೆ ಸ್ವೀಕರಿಸಬೇಕು. ಪ್ರತಿಯೊಂದು ಪ್ರದೇಶದ ರುಚಿಯನ್ನ ತೆರೆದ ಮನಸ್ಸಿನಿಂದ ಸವಿಯೋದನ್ನ ನಾವು ಕಲಿಬೇಕು. ಆಗ ಮಾತ್ರ ನಾವು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ. ಆಹಾರ ಕೇವಲ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ, ಅದು ನಮ್ಮ ಪರಂಪರೆ, ನಮ್ಮ ನೆನಪು, ನಮ್ಮ ಪ್ರೀತಿನ ಸಾರತ್ತೆ. ನಮ್ಮ ಕರ್ನಾಟಕದ ಈ ಅಪೂರ್ವ ರುಚಿಗಳನ್ನ ಸದಾ ಸವಿಯುತ್ತಾ, ಪ್ರೀತಿಸುತ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.